ನವೆಂಬರ್ 28ರಿಂದ 30ರವರೆಗೆ ಮಂಗಳೂರಿನ ರಾಮಕೃಷ್ಣ ಮಠದ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ಮಂಗಳೂರು ಸಂಗೀತೋತ್ಸವ 2025 ನಡೆಯಲಿದೆ. ಸಂಗೀತ ಪರಿಷತ್ ಮಂಗಳೂರು ಆಶ್ರಯದಲ್ಲಿ ಭಾರತೀಯ ವಿದ್ಯಾಭವನ ಹಾಗೂ ರಾಮಕೃಷ್ಣ ಮಠ ಮಂಗಳೂರು ಇವರ ಸಹಯೋಗದಲ್ಲಿ ಮಂಗಳೂರು ಸಂಗೀತೋತ್ಸವ 2025 ರಾಮಕೃಷ್ಣ ಮಠದ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ಸುಬ್ರಹ್ಮಣ್ಯ ರಾವ್ ತಿಳಿಸಿದ್ದಾರೆ. ಮೃದಂಗ ಗುರು ಪುರುಷೋತ್ತಮ ಪಣಿಚಿಂತಾಯ ಇವರನ್ನ ಗೌರವಿಸಲಾಗುವುದು. ದತ್ತಿನಿಧಿ ವಿಜೇತ ಯುವ ಪ್ರತಿಭೆಗಳಾದ ಕಾರ್ತಿಕ್ ಇನ್ನಂಜೆ ಮತ್ತು ಕುಮಾರಿ ಧನಶ್ರೀ ಶಬರಾಯ ಅವರಿಗೆ ಯುವ ಪ್ರತಿಭಾ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. ಜೂನಿಯರ್ ಮತ್ತು ಸೀನಿಯರ್ ವರ್ಗದ ಸಂಗೀತ ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆಯಲಿದ್ದು ಎಂಥವರು ಕಾರ್ಯಕ್ರಮದ ವಿವರವನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಗೀತ ಪರಿಷತ್ ಮಂಗಳೂರು ಉಪಾಧ್ಯಕ್ಷ ಎಂವಿ ಪ್ರದೀಪ್, ಕಾರ್ಯದರ್ಶಿ ಸುಬ್ರಹ್ಮಣ್ಯ ಉಡುಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ವಿದ್ಯಾಭವನ, ರಾಮಕೃಷ್ಣ ಮಠ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತದೆ. 28ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆಗೆ ಸರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ. ಸ್ವಾಮಿ ಚಿದಕಾಮಾನಂದಜಿಯವರ ಉಪಸ್ಥಿತಿಯಲ್ಲಿ ಶರೋ ರಾಘವೇಂದ್ರ ಶಾಸ್ತ್ರಿಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಗೌರವ ಉಪಸ್ಥಿತಿ ನಮ್ಮ ಸಂಗೀತ ಪರಿಷತ್ನ ಗೌರವ ಅಧ್ಯಕ್ಷರಾದ ಡಾಕ್ಟರ್ CR ಬಲ್ಲಾಳ್ ಅವರು. 5:15 ಗಂಟೆಗೆ ಸರಿಯಾಗಿ ವಡೋದರದ ಖ್ಯಾತ ಗಾಯಕಿ ಶ್ರೀಮತಿ SK ಮಹತಿ ಅವರ ಹಾಡುಗಾರಿಕೆ. ಇವರಿಗೆ ವಯಲಿನ್ನಲ್ಲಿ ಶ್ರೀ ವಿಜಯಸ್ ಆನಂದ್, ಮೃದಂಗದಲ್ಲಿ ಶ್ರೀ ನಾಜಿಲ್ AR ಅರುಣ್ ಹಾಗೂ ಘಟಂನಲ್ಲಿ ಶ್ರೀ ನಾರಾಯಣಮೂರ್ತಿ ಅವರು ಸಹಕರಿಸಲಿದ್ದಾರೆ. ಮರುದಿವಸ 2ನೇ ದಿವಸ ಶನಿವಾರ 29ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ಜಿಲ್ಲೆಯ ನಮ್ಮ ಊರಿನ ಪ್ರಸಿದ್ಧ ಯುವ ಗಾಯಕ ಹಾಗೂ ಕಲಾವಿದ ಶ್ರೀಯುತ GN ಕೃಷ್ಣ ಪವನ್ ಕುಮಾರ್ ಇವರ ಒಂದು ಕೊಳಲು ವಾದನ ಕಚೇರಿ ಇದೆ. ಈ ಕಚೇರಿಗೆ ವಾಯಲಿನಲ್ಲಿ ಶ್ರೀ VK ರಘು ಬೆಂಗಳೂರು ಸಹಕರಿಸಲಿದ್ದಾರೆ. ಅಂದು LICಯ ಡಿವಿಷನ್ ಮ್ಯಾನೇಜರ್ ಆದ ಶ್ರೀಯುತ GN ಭಟ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಹಾಗೂ 3ನೇ ಹಾಗೂ ಕೊನೆಯ ದಿನ 30ನೇ ತಾರೀಕು ಭಾನುವಾರ ಬೆಳಗ್ಗಿಂದ ಸಂಜೆವರೆಗೆ ಇಡೀ ದಿನ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಚೆನ್ನೈನ ಖ್ಯಾತ ಗಾಯಕರಾದ ಶ್ರೀಯುತ ಸಿಕ್ಕಿ ಗುರುಚರಣ್ ಅವರ ಹಾಡುಗಾರಿಕೆ.